ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಹೀಗಂದ್ರೆ ಏನು? ಇವಾಗ ಹೊಸ ಪಾರ್ಟ್ನರ್ಶಿಪ್ ಫರ್ಮ್ಗೆ ಬಂದಾಗ ಅವನಿಗೆ ಅಥವಾ ಅವಳಿಗೆ ಮಿನಿಮಮ್ ಇಷ್ಟು ಪ್ರಾಫಿಟ್ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ. ಇವಾಗ ಏನಾದರೂ ಮಿನಿಮಮ್ ಪ್ರಾಫಿಟ್ ಆ ಪಾರ್ಟ್ನರ್ಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ಹಳೆಯ ಪಾರ್ಟ್ನರ್ಸಲ್ಲಿ ಯಾರಾದರೂ ಒಬ್ಬರು ಅಥವಾ ಎಲ್ಲರೂ ಅವರಿಗೆ ಸಿಕ್ಕಿರುವಂತಹ ಪ್ರಾಫಿಟಲ್ಲಿ ಸ್ವಲ್ಪ ಅಂಶನ ತೆಗೆದು ಅಂದರೆ ಸ್ವಲ್ಪ ಶೇರನ್ನು ತೆಗೆದು ಈ ಹೊಸ ಪಾರ್ಟ್ನರ್ಗೆ ಕೊಡ್ತಾರೆ. ಸೊ ದ್ಯಾಟ್ ದ ಮಿನಿಮಮ್ ಪ್ರಾಫಿಟ್ ಕ್ರೈಟೀರಿಯಾ ಇಸ್ ಮೆಟ್. ಓಕೆ, ಇದಕ್ಕೆ ರಿಲೇಟೆಡ್ ಆಗಿರುವಂತಹ 4 ಇಲಸ್ಟ್ರೇಷನ್ಸ್ನ ನಾವು ಇವತ್ತು ಸಾಲ್ವ್ ಮಾಡೋಣ. Mohit and Rohan share profits and losses in the ratio of 2:1. They admit Rahul as partner with 1/4 share in profits with the guarantee that his share of profit shall be at least 50,000. ಸೊ ಹೊಸಬ ಯಾರು? ರಾಹುಲು. ಸೊ ರಾಹುಲ್ ಎಂಟರ್ ಆದಾಗ ಒಂದು ಮಿನಿಮಮ್ ನಾವು 50,000 ಕೊಟ್ಟೇ ಕೊಡ್ತೀವಿ ಪ್ರಾಫಿಟಲ್ಲಿ ಅಂತ ಹೇಳಿರ್ತಾರೆ. The net profit of the firm for the year ending March 31, 2025 was 1,60,000. ಸೊ 1,60,000 ಬಂದ್ಬಿಟ್ಟು ನೆಟ್ ಪ್ರಾಫಿಟ್ಟು. ಇದನ್ನು 2:1:1 ರೇಷಿಯೋದಲ್ಲಿ ನಾವು ಡಿವೈಡ್ ಮಾಡಬೇಕು. ಆವಾಗ 80,000, 40,000, 40,000 ಸಿಗುತ್ತೆ. ಮೋಹಿತ್, ರೋಹನ್ ಮತ್ತು ರಾಹುಲ್ಗೆ 40,000. ಸೊ ಸ್ಟಾರ್ಟಿಂಗ್ ನಾವು ಏನಂತ ಹೇಳಿದರು? ಮಿನಿಮಮ್ 50,000 ಆದರೂ ಕೊಟ್ಟೇ ಕೊಡ್ತೀವಿ. ಹಾಗಂದರೆ ರಾಹುಲ್ಗೆ ಬರಬೇಕಾಗಿರೋ ಅಮೌಂಟ್ ಎಷ್ಟು? 50,000. ಇವಾಗ ಅವ್ನು ಸಿಕ್ಕಿರೋದು 40,000. ಮಿಕ್ಕಿದೆಷ್ಟು ಕೊಡಬೇಕು? 10,000 ಕೊಡಬೇಕು. ಈ 10,000ನ ಯಾರು ಕೊಡ್ತಾರೆ ರಾಹುಲ್ಗೆ? ಉಳಿದಿರುವಂತಹ ಪಾರ್ಟ್ನರ್ಸು. ಯಾರು? ಮೋಹಿತ್ ಮತ್ತು ರೋಹನ್. ಯಾವ ರೇಷಿಯೋದಲ್ಲಿ ಕೊಡ್ತಾರೆ? 2:1 ರೇಷಿಯೋದಲ್ಲಿ ಕೊಡ್ತಾರೆ. ಸೊ 10,000ನ 2:1 ಡಿಸ್ಟ್ರಿಬ್ಯೂಟ್ ಮಾಡಿದಾಗ 6,667 ಮೋಹಿತ್ ಕೊಡ್ತಾನೆ ಮತ್ತು 3,333 ರೋಹನ್ ಕೊಡ್ತಾನೆ. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕ್ಕೊಳ್ಳಿ 1,60,000. ಮತ್ತು ಮೋಹಿತ್ಸ್ ಕ್ಯಾಪಿಟಲಲ್ಲಿ ಆನ್ ಪ್ರಾಫಿಟ್ ಎಷ್ಟು? 80,000. ರೋಹನ್ಸ್ ಕ್ಯಾಪಿಟಲಲ್ಲಿ 40,000. ರಾಹುಲ್ಸ್ ಕ್ಯಾಪಿಟಲಲ್ಲಿ 40,000. ಇದು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಆಗಿರೋ ಪ್ರಾಫಿಟ್ಸು. ಈಗ ಡಿಫಿಷಿಯನ್ಸಿನ ನಾವು ಮೈನಸ್ ಮಾಡಬೇಕು. ಸೊ ಮೋಹಿತ್ತು ರಾಹುಲ್ಗೆ ಎಷ್ಟು ಕೊಡ್ತಿದ್ದಾನೆ? 6,667. ಅದನ್ನು ಮೈನಸ್ ಮಾಡ್ಕೊಳ್ಳಿ. ಮೈನಸ್ ಮಾಡಿಬಿಟ್ಟು ಆಚೆ ಹಾಕಿ. ಇಲ್ಲಿ ಕೂಡ 3,333 ಮೈನಸ್ ಮಾಡಿ ಉಳಿದಿದ್ದನ್ನು ಆಚೆ ಹಾಕಿ. ರಾಹುಲ್ಸ್ ಕ್ಯಾಪಿಟಲಲ್ಲಿ 40,000. ಇಲ್ಲಿ ಮೈನಸ್ ಆಗಿರೋ ಸೇಮ್ ಅಮೌಂಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಫ್ರಮ್ ಮೋಹಿತಿಂದ ಬಂದಿರೋದು 6,667, ರೋಹನಿಂದ ಬಂದಿರೋದು 3,333, ಟೋಟಲ್ ಆಗಿ 50,000. ಸೊ ಹೀಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. Arun, Varun and Tarun are partners in the lay. Arun, Varun and Tarun were partners of law firm sharing profits in the ratio 5:3:2. Their partnership deed provided the following. Interest on partners' capital rupees 5% per annum. Arun guaranteed that he would earn a minimum annual fee of rupees 6 lakh for the firm. Tarun was guaranteed a profit of 2,50,000 excluding interest on capital, and any deficiency on account of this was borne by Arun and Varun in the ratio 2:3. During the year ending March 31, 2019, Arun earned a fee of 3,20,000 and net profits earned by the firm were 8,60,000. Partners capital account on April 1, 2018 were Arun 30 lakh. So ಇದು 30 lakh ಅಲ್ಲ, ಇದು 3 lakh ಆ್ಯಕ್ಚುಲಿ. ವರುಣ್ 3 lakh ಆ್ಯಂಡ್ ತರುಣ್ 2 lakh. ಸೊ ಅರುಣ್ಗೆ ಮಿನಿಮಮ್ ನಾವು 6 lakhs ಫೀ ಕೊಡಲೇಬೇಕು. ಓಕೆ, 6 lakhಲ್ಲಿ ಆಲ್ರೆಡಿ 3,20,000 ಕೊಟ್ಟಾಗಿದೆ. ಮಿಕ್ಕಿದ್ದು 2,80,000 ಪೇ ಮಾಡಬೇಕು. ಸೊ ಅದನ್ನು ನಾವು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀತೀವಿ ಕ್ರೆಡಿಟ್ ಸೈಡಲ್ಲಿ. ಇಲ್ಲಿ ಪ್ರಾಫಿಟ್ ಹಾಕೊಂಡ್ಬಿಟ್ಟು ಅದ್ರ ಕೆಳಗಡೆ ಅರುಣ್ಸ್ ಕ್ಯಾಪಿಟಲ್ ಅಂತ ಹಾಕ್ಕೊಂಡು ಉಳಿದಿರೋ ಅಂಥ ಅಮೌಂಟು ಅರುಣ್ಗೆ ಎಷ್ಟು ಕೊಡಬೇಕು ಅದನ್ನು ಇಲ್ಲಿ ಹಾಕ್ಕೊತೀವಿ. ತರುಣ್ಗೆ 2,50,000 ಕೊಡ್ತೀವಿ ಅಂತ ಇತ್ತು. ಅವನಿಗೆ ಇವಾಗ ಸಿಕ್ಕಿರೋದು 2,20,000. ಮಿಕ್ಕಿದ 30,000ನ 2:3 ರೇಷಿಯೋದಲ್ಲಿ ಅರುಣ್ ಮತ್ತು ವರುಣ್ ಕೊಡ್ತಾರೆ. ಸೊ ಆವಾಗ 12,000 ಅರುಣ್ ಕೊಡ್ತಾರೆ ಮತ್ತು 18,000 ವರುಣ್. ಇವಾಗ ಡೆಬಿಟ್ ಸೈಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಕ್ಕೊಂಡ್ಬಿಟ್ಟು ಅರುಣ್, ವರುಣ್ ಮತ್ತು ತರುಣ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆವಾಗ 40,000 ಸಿಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸಿಂದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಮೈನಸ್ ಮಾಡಿಬಿಟ್ಟು ಉಳಿದಿರೋ ಪ್ರಾಫಿಟನ್ನು ಇವ್ರು 3 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆವಾಗ ಅರುಣ್ಗೆ 5,50,000, ವರುಣ್ಗೆ 3,30,000 ಮತ್ತು ತರುಣ್ಗೆ 2,20,000 ಹೋಗುತ್ತೆ. ಆಮೇಲೆ
ಇಲ್ಲಿ ತರುಣ್ಗೆ ಡಿಫಿಷಿಯನ್ಸಿ ಕೊಡಬೇಕಲ್ವಾ, ಸೊ ಅರುಣಿಂದ 12,000 ತಗೊತೀವಿ, ವರುಣಿಂದ 18,000 ತಗೊತೀವಿ. ಅದನ್ನು ತಗೊಂಡು ಇಲ್ಲಿ ತರುಣ್ಗೆ ಆ್ಯಡ್ ಮಾಡ್ತೀವಿ, ಆವಾಗ ಅವನಿಗೆ 2,50,000 ಸಿಗುತ್ತೆ. ಸೊ ಈ ರೀತಿ ನಾವು ಇಲಿಸ್ಟ್ರೇಷನ್ 11ನ ಸಾಲ್ವ್ ಮಾಡ್ತೀವಿ. ಸೊ ಇಲಿಸ್ಟ್ರೇಷನ್ 12ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಫಸ್ಟು ಕ್ಯಾಲ್ಕುಲೇಟ್ ಮಾಡೋಣ. 10% ಫಾರ್ ಜಾನ್, ಮ್ಯಾಥ್ಯೂ ಆ್ಯಂಡ್ ಮೊಹಾಂಟಿ. ಇಲ್ಲಿ 25,000, 20,000 ಮತ್ತು 15,000 ಕ್ಯಾಲ್ಕುಲೇಟ್ ಮಾಡಿ 60,000 ಹಾಕೊತೀವಿ ಔಟರ್ ಕಾಲಮಲ್ಲಿ. ನೆಟ್ ಪ್ರಾಫಿಟ್ ಕ್ವೆಶ್ಚನ್ ಪ್ರಕಾರ ಇರೋದು 1,50,000. ಈಗ 1,50,000 ನೆಟ್ ಪ್ರಾಫಿಟ್ಟಿಂದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ತೆಗಿಬೇಕು. ಉಳಿದಿರೋ ಅಮೌಂಟ್ ಬಂದುಬಿಟ್ಟು ಆ್ಯಕ್ಚುಯಲ್ ಪ್ರಾಫಿಟ್ಟು. ಇದನ್ನು 3:2:1 ರೇಷಿಯೋದಲ್ಲಿ ಜಾನ್, ಮ್ಯಾಥ್ಯೂ ಮತ್ತು ಮೊಹಾಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ ಥರ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 45,000, 30,000, 15,000 ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಅದನ್ನು ಹಾಕೊಳ್ಳೋಣ. ಸೊ ಜಾನ್ 45,000, ಮ್ಯಾಥ್ಯೂ 30,000, ಮೊಹಾಂತಿ 15,000. ಕ್ವೆಶ್ಚನ್ ಪ್ರಕಾರ ಮೊಹಾಂತಿಗೆ ಮಿನಿಮಮ್ 30,000 ನಾವು ಕೊಡಲೇಬೇಕು. 30,000 ಸಿಗಲಿಲ್ಲ ಅಂದರೆ ಈ ಉಳಿದಿರುವಂಥ 15,000ನ ಯಾರು ಕೊಡ್ತಾರೆ? ಜಾನ್ ಕೊಡ್ತಾನೆ. ಸೊ ಜಾನಿಂದ 15,000 ತೆಗೆದು ಮೊಹಾಂತಿಗೆ ಹಾಕಬೇಕು. ಸೊ ಶೇರ್ ಆಫ್ ಡಿಫಿಷಿಯನ್ಸಿ -15,000. ಇಲ್ಲಿ ಮೊಹಾಂತಿ ಕೆಳಗಡೆ ಆ್ಯಡ್ ಡಿಫಿಷಿಯನ್ಸಿ ರಿಸೀವ್ಡ್ ಫ್ರಮ್ ಜಾನ್ 15,000. ಆಗ ಅವನ ಗ್ಯಾರಂಟೀಡ್ 30,000 ಸಿಗುತ್ತೆ. ಸೊ ಹೀಗೆ ನಾವು ಇಲಿಸ್ಟ್ರೇಷನ್ 12ನ ಸಾಲ್ವ್ ಮಾಡ್ತೀವಿ. ಸೊ ಇಲಿಸ್ಟ್ರೇಷನ್ 13ಅಲ್ಲಿ ನ್ಯೂ ಪ್ರಾಫಿಟ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ರಾಕೇಶ್ನ 1/10 ಕೊಟ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡಿರ್ತಾರೆ. ಹಾಗಂದರೆ ಮಿಕ್ಕಿದಷ್ಟು 1 - 1/10 ಬಂದುಬಿಟ್ಟು 9/10. ಇದನ್ನು ಮಹೇಶ್ ಮತ್ತು ದಿನೇಶ್ ಮಧ್ಯೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅವರ ಹಳೆ ರೇಷಿಯೋ ಬಂದುಬಿಟ್ಟು 2:1. ಓಕೆ, 2:1 ಅಂದರೆ 2/3 ಮತ್ತು 1/3 ಆಗುತ್ತೆ. ಮಲ್ಟಿಪ್ಲೈಡ್ ಬೈ ದಿಸ್ 9/10. ಆ ಥರ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಂಪ್ಲಿಫೈ ಮಾಡಿದಾಗ 6/10 ಮತ್ತು 3/10 ಸಿಗುತ್ತೆ. ಸೊ ದಿಸ್ 6, 3 ಆ್ಯಂಡ್ 1. ದಿಸ್ ಇಸ್ ದ ನ್ಯೂ ರೇಷಿಯೋ 6:3:1. ಪ್ರಾಫಿಟ್ ಬಂದುಬಿಟ್ಟು 1,20,000. ಇದನ್ನು ಈ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 72,000, 36,000, 12,000 ಸಿಗುತ್ತೆ. ಬಟ್ ರಾಕೇಶ್ಗೆ ಇಲ್ಲಿ ಸಿಕ್ಕಿರೋದೆಷ್ಟು? 12,000. ಅವನಿಗೆ ಗ್ಯಾರಂಟಿ ಮಾಡಿದ್ದು 25,000. 25,000 ಕೊಡಬೇಕು ಅಂದರೆ ಅವನಿಗೆ ಎಕ್ಸ್ಟ್ರಾ 13,000 ಈ ಇಬ್ಬರು ಪಾರ್ಟ್ನರ್ಸು ಯಾರು ಮಹೇಶ್ ಮತ್ತು ದಿನೇಶ್ ಕೊಡಬೇಕು. ಯಾವ ರೇಷಿಯೋದಲ್ಲಿ? 3:2. ದಟ್ ಇಸ್ 7,800 ಮತ್ತು 5,200 ರೇಷಿಯೋದಲ್ಲಿ ಇವರಿಬ್ಬರು ರಾಕೇಶ್ಗೆ ಪೇ ಮಾಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಮಹೇಶ್ 72,000, ದಿನೇಶ್ 36,000, ರಾಕೇಶ್ 12,000. ಆ ಅಮೌಂಟನ್ನು ಹಾಕ್ಕೊಳ್ಳಿ. ಆಮೇಲೆ ಡಿಫಿಷಿಯನ್ಸಿನ ರಿಮೂವ್ ಮಾಡಿ. ಮೈನಸ್ ಡಿಫಿಷಿಯನ್ಸಿ ಶೇರು 7,800, ಇಲ್ಲಿ 5,200 ದಿನೇಶಿಂದ. ಇಲ್ಲಿ ಡಿಡಕ್ಟ್ ಮಾಡಿದ ಅಮೌಂಟನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಶೇರ್ ಆಫ್ ಡಿಫಿಷಿಯನ್ಸಿ ಮಹೇಶ್ಗೆ 7,800, ದಿನೇಶ್ಗೆ 5,200. ಸೊ ಹೀಗೆ 25,000 ಆಗುತ್ತೆ. ಸೊ ಹೀಗೆ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ 4 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀವಿ. ಥ್ಯಾಂಕ್ ಯು.